ನಾನು ಹೇಳಿ ಮಾಡಿಸಿದಲ್ಲ ಚಿರು, ಇದು ನಿಮ್ಮ ಅಪ್ಪನ ಆಸೆ. ಅದಕ್ಕೆ ಚಿಕ್ಕತ್ತ ಚಿಕ್ಕ ಮಾವ ಇಬ್ರು ಸೇರ್ಕೊಂಡು ಮಾಡಿಸಿದಾರಷ್ಟೇ. ಹಂಗಾರೆ ನಿಮ್ಗೆ ಇದು ಯಾವುದು ಗೊತ್ತೇ ಇರ್ಲಿಲ್ವಾ? ಗೊತ್ತಿತ್ತು. ಗೊತ್ತಿದ್ದು ಯಾಕೆ ತಡಿಲಿಲ್ಲ? ಅವರೇನೋ ಹಂಗೆ ಆಡ್ತಾರೆ ಅಂತ ನೀವು ಹಂಗೆ ಆಡ್ತೀರಾ? ಆಯ್ತು ಚಿರು, ನಿನ್ಗೆ ಅದೆಲ್ಲ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ಆದ್ರೆ ಅದಕ್ಕೋಸ್ಕರ ನಿನ್ನ ರೂಮಿಂದಾನೇ ಆಚೆ ಕಳಿಸ್ದೆ. ಪಾಪ ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ಲು ಗೊತ್ತಾ? ಅವ್ರಿಗೆ ಬೇಜಾರಾಗತ್ತೆ ಅಂತಲ್ಲ ಅವ್ರನ್ನ ನನ್ನ ರೂಮಿಗೆ ಸೇರ್ಸಕ್ಕಾಗಲ್ಲ. ಅದಕ್ಕೆ ಇವತ್ತು ರೂಮಿಗೆ ಬಂದವ್ರು ನಾಳೆ ನನ್ನ ಪಕ್ಕನೆ ಮಲಗಬೇಕು ಅಂತಾರೆ, ಅದಕ್ಕೂ ಒಪ್ಕೊಳ್ಳ? ಇದೊಳ್ಳೆ ಕಥೆ ಆಯ್ತಲ್ಲ ಚಿರು. ನಿಜ ಏನ್ ಬೇರೆ ಅವಳು ಈಗ ನೀನ್ ಹೆಂಡ್ತಿ. ನಿನ್ ರೂಮಲ್ಲಿ ಅಲ್ದೆ ಇನ್ನೆಲ್ಲಿ ಮಲ್ಗಕ್ಕಾಗತ್ತೆ? ಅದೆಲ್ಲ ಆಗಲ್ಲ. ಅದಕ್ಕೆ ಅವ್ರಿಗೆ ಗೆಸ್ಟ್ ರೂಮಲ್ಲಿ ಇರಕ್ಕೆ ಹೇಳಿ, ಇಲ್ಲ ಯಾರ್ದಾದ್ರು ರೂಮ್ ಖಾಲಿ ಇದ್ರೆ ಅಲ್ಲಿರಕ್ಕೆ ಹೇಳಿ. ಐ ಡೋಂಟ್ ಮೈಂಡ್. ಬಟ್ ಅವ್ರು ನನ್ನ ಜೊತೆ ನನ್ನ ರೂಮಲ್ಲಿ ಇರೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನೀನ್ ನನ್ನ ಮಾತು ಕೇಳಲ್ವ ಚಿರು? ನಾನು ಇಷ್ಟಪಟ್ಟು ಮದ್ವೆ ಮಾಡಿಸಿರೋ ಹುಡುಗಿನ ನೀನ್ ಈ ತರ ನಡ್ಸ್ಕೋತಾ ಇದೆಯಲ್ಲ, ಇದೇ ನಾನು ನನಗೆ ಕೊಡೋ ಬೆಲೆ. ಸಾರಿ ಅದಕ್ಕೆ ನಿಮಗೆ ಹರ್ಟ್ ಮಾಡೋ ಉದ್ದೇಶದಿಂದ ನಾನು ಅವ್ರ ಜೊತೆ ಈ ರೀತಿ ನಡ್ಕೊಳ್ತಾ ಇಲ್ಲ. ಅವ್ರಿಗೆ ಇಷ್ಟ ಆಗ್ತಿಲ್ಲ. ನೀವೆಲ್ಲರೂ ಬಲವಂತಕ್ಕೋಸ್ಕರ ನಾನು ಅವ್ರ ಮದುವೆ ಆದೆ ಅಷ್ಟೇ ಹೊರತು ಅವ್ರ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ನನಗೆ. ಪ್ರೀತಿ ಏನಿದ್ರು ದೀಪ ಅವ್ರಿಗೂ ಮಾತ್ರ. ಮಾತೆತ್ತಿದ್ರೆ ಸಾಕು ದೀಪ 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 ಅಂತಿರ್ತಿಯಲ್ಲ. ಅಲ್ಲ ಚಿರು, ವಿಷನ್ನ ಮದ್ವೆ ಆದ್ಮೇಲೆ ನೀನ್ ಅವಳನ್ನ ನಿನ್ ರೂಮಿಗೆ ಸೇರ್ಸ್ಕೊಳ್ಳಲ್ಲ ಅಂತ ನೀನೇನಾದ್ರೂ ಮುಂಚೆನೆ ಹೇಳಿದ್ಯಾ? ಅವಳನ್ನ ಹೆಂಡತಿಯಾಗಿ ಒಪ್ಕೊಳ್ಳಲ್ಲ ಅಂತ ಏನಾದ್ರೂ ಕಂಡೀಷನ್ ಹಾಕಿದ್ಯಾ? ಇಲ್ಲ ತಾನೆ? ಆಗ ಏನು ಹೇಳ್ದೆ ಇದ್ದವನು ಈಗ ಬಲವಂತಾಗಿ ಮದ್ವೆ ಆಗಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಇದು ನ್ಯಾಯನಾ? ನ್ಯಾಯ ಅನ್ಯಾಯದ ಬಗ್ಗೆ ನಿಮ್ಮ ಮುಂದೆ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ಆದರೆ ನಾನು ಯಾವುದೇ ಕಾರಣಕ್ಕೂ ಈಶಾ ಅವ್ರಿಗೋಸ್ಕರ ದೀಪ ಅವ್ರಿಗೆ ಅನ್ಯಾಯ ಮಾಡಲ್ಲ. ಇದೇ ನಿನ್ ಕೊನೆ ನಿರ್ಧಾರನ? ಹೌದು. ಅಂದ್ರೆ ನೀನ್ ದಿಶಾನ ನಿನ್ ರೂಮಿಗೆ ಸೇರ್ಸ್ಕೊಳಲ್ಲ? ಇಲ್ಲ.